ದೌರ್ಜನ್ಯದ ಸುಳಿಯಲ್ಲಿ ರೇವಣ್ಣ ಕುಟುಂಬ ಸಿಲುಕಾಕಿಕೊಂಡಿದೆ. ಮಕ್ಕಳ ಕೃತ್ಯದಿಂದ ಅಪ್ಪನ ರಾಜಕೀಯ ಭವಿಷ್ಯ ಮಂಕಾಯ್ತಾ ಅನ್ನುವಂತಹ ಪ್ರಶ್ನೆ. ಮಂಡ್ಯದ ಜೆಡಿಎಸ್ ಫ್ಲೆಕ್ಸ್ ನಲ್ಲಿ ರೇವಣ್ಣ ಫೋಟೋ ಮಾಯವಾಗಿದೆ. ಫ್ಲೆಕ್ಸ್ ನಲ್ಲಿ ಸುಮಲತಾಗೆ ಸಿಕ್ಕ ಸ್ಥಾನಮಾನ ರೇವಣ್ಣ ಅವ್ರಿಗೆ ಇಲ್ಲ, ಅದು ಬಹಳ ಸ್ಪಷ್ಟವಾಗ್ತಾ ಇದೆ. ಜೆಡಿಎಸ್ ಫ್ಲೆಕ್ಸ್ ಗಳಲ್ಲಿ ಮಾಜಿ ಸಚಿವ ರೇವಣ್ಣ ಫೋಟೋಗೆ ಕೋಕ್ ನೀಡಲಾಗಿದೆ. ಮುಜುಗರದಿಂದ ಪಾರಾಗೋದಕ್ಕೆ ಫೋಟೋ ಹಾಕಿಲ್ಲ ದಳಪಡೆ. ಮಂಡ್ಯ ನಗರ ಸೇರಿ ಜಿಲ್ಲೆಯ ಹಲವೆಡೆ ಬೃಹತ್ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿದೆ. ಫ್ಲೆಕ್ಸ್ ಗಳಲ್ಲಿ ದೋಸ್ತಿಗಳ ಫೋಟೋಗಳು ಮಾತ್ರ ಬಳಕೆಯಾಗಿದೆ. ಮಾಜಿ ಸಚಿವ ರೇವಣ್ಣ ಫೋಟೋ ಕೈ ಬಿಟ್ಟಿದ್ದಾರೆ ಜೆಡಿಎಸ್ ನ ನಾಯಕರು ಅನ್ನೋದು ಬಹಳ ಸ್ಪಷ್ಟ ದೃಶ್ಯ ನಾವು ಗಮನಿಸ್ತಾ ಇದೀವಿ. ಇದೆ ಮಂಡ್ಯದಾದ್ಯಂತ ರಾರಾಜಿಸ್ತಾ ಇರುವಂತಹ ಫ್ಲೆಕ್ಸ್ಗಳು. ಎಲ್ಲಾದ್ರೂ ಫೋಟೋ ಕಾಣಿಸುತ್ತಾ ರೇವಣ್ಣ ಅವ್ರದ್ದು ಅಂದ್ರೆ ಇಲ್ಲ. ಒಂದ್ ಕಡೆ ಮೈತ್ರಿ ನಾಯಕರದ್ದು ಎಲ್ಲರ ಫೋಟೋ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಈ ಕಡೆ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಅವರ ಫೋಟೋಗಳು ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬಟ್ ರೇವಣ್ಣ ಅವರ ಫೋಟೋ ಅಲ್ಲಿ ಇಲ್ಲ. ಅಂದ್ರೆ ಅನೇಕ ಜೆಡಿಎಸ್ ನ ಲೋಕಲ್ ಲೀಡರ್ಸ್, ಮಾಜಿ ಶಾಸಕರು, ಮುಖಂಡರು ಎಲ್ಲರ ಫೋಟೋ ಇರೋದನ್ನ ಗಮನಿಸ್ತಾ ಇದೀವಿ. ಹಾಗಾಗಿ ಅಲ್ಲೆಲ್ಲಾದ್ರೂ ಒಂದ್ ಕಡೆ ರೇವಣ್ಣ ಅವರ ಫೋಟೋವನ್ನ ಹಾಕ್ಲಾಗ್ತಾ ಇತ್ತು. ಬಟ್ ಈಗ ಆ ಫೋಟೋವನ್ನ ಕೈ ಬಿಡಲಾಗಿದೆ. ಕಾರಣ ಇಷ್ಟೇ, ಜೆಡಿಎಸ್ ಕಾರ್ಯಕರ್ತರು ಅಥವಾ ಮುಖಂಡರು, ನಾಯಕರು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಫ್ಲೆಕ್ಸ್ ಗಳನ್ನ ಗಮನಿಸಿದ್ರೆ ಸದ್ಯ ಇಂತಹ ಪ್ರಕರಣಗಳಲ್ಲಿ ಅಂತರ ಕಾಯ್ದುಕೊಳ್ತಿದ್ದಾರೆ ಜೆಡಿಎಸ್ ನಾಯಕರು. ಆ ಮೂಲಕ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನನ ಅಥವಾ ಆಗಿರುವ ಮುಜುಗರವನ್ನ ಈ ಡ್ಯಾಮೇಜ್ ಕಂಟ್ರೋಲ್ ಅಂತೀವಲ್ಲ ಅದನ್ನ ಮಾಡೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗ್ತಿದ್ದಾರಾ, ಹೇಗೆ? ಶ್ರುತಿ, ಏನು ಎಚ್.ಡಿ. ರೇವಣ್ಣ ಅವರ ಕುಟುಂಬದ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್.ಡಿ. ದೇವೇಗೌಡರು ಕುಟುಂಬಕ್ಕೆ ಮಾತ್ರ ಅಲ್ಲ, ಜೆಡಿಎಸ್ ಪಕ್ಷಕ್ಕೂ ಕೂಡ ಮುಜುಗರವನ್ನ ತರಿಸಿದೆ. ಮುಜುಗರದಿಂದ ಪಾರಾಗಲು ಜೆಡಿಎಸ್ ನಾಯಕರುಗಳು ರೇವಣ್ಣ ಅವರಿಂದ ಅಂತರವನ್ನ ಕೈಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮಂಡ್ಯದಲ್ಲಿ ಅಳವಡಿಸಿರುವಂತಹ ಬೃಹತ್ ಫ್ಲೆಕ್ಸ್ ಗಳಲ್ಲಿ ರೇವಣ್ಣ ಅವರ ಭಾವಚಿತ್ರವನ್ನ ಕೈ ಬಿಡಲಾಗಿದೆ. ಈ ಹಿಂದೆ ಏನ್ ಜೆಡಿಎಸ್ ಫ್ಲೆಕ್ಸ್ ಗಳಲ್ಲಿ ಅಂದ್ರೆ ರೇವಣ್ಣ ಹಾಗೂ ಅವರ ಪುತ್ರರ ಭಾವಚಿತ್ರಗಳನ್ನ ಹಾಕ್ಲಾಗ್ತಾ ಇತ್ತು. ಅದ್ರ ಜೊತೆಗೆ ಕೇರ್ಪೇಟೆ ಸೇರಿದಂತೆ ಮಂಡ್ಯ ಜಿಲ್ಲೆಯ ಹಲವೆಡೆ ರೇವಣ್ಣ ಅವರಿಗೆ ತಮ್ಮದೇ ಆದಂತಹ ಪ್ರಭಾವ ಇದೆ. ಹಾಗಾಗಿ ಅವರ ವರ್ಚಸ್ಸು ಇಲ್ಲಿರೋದ್ರಿಂದ ಅವರ ಭಾವಚಿತ್ರವನ್ನ ಹಾಕ್ಲಾಗ್ತಾ ಇತ್ತು. ಆದ್ರೆ ಯಾವಾಗ ಏನು ಪೆನ್ ಡ್ರೈವ್ ಪ್ರಕರಣ ಇರ್ಬೋದು, ಅದ್ರ ಜೊತೆಗೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರು ಬಂಧನ ಆಗಿ ಹೊರಗಡೆ ಬಂದ್ರು, ಅದ್ರ ಜೊತೆಗೆ ಭವಾನಿ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಸೂರಜ್ ಮೇಲೂ ಕೂಡ ಒಂದು ಗಂಭೀರ ಆರೋಪ ಬಂದು ಅವರು CID ಕಸ್ಟಡಿಯಲ್ಲಿದ್ದಾರೆ. ಇದರಿಂದಾಗಿ ಜೆಡಿಎಸ್ ನಾಯಕರುಗಳಿಗೆ ಮುಜುಗರ ತಂದಿದೆ. ಅದ್ರ ಜೊತೆಗೆ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್, ಅದ್ರ ಜೊತೆಗೆ ಮುಜುಗರದಿಂದ ಪಾರಾಗಲು ಫ್ಲೆಕ್ಸ್ ಗಳಲ್ಲಿ ಅವರ ಭಾವಚಿತ್ರವನ್ನ ಅಂದ್ರೆ ಕೈ ಬಿಡಲಾಗಿರುವಂತದ್ದು. ಅದ್ರ ಜೊತೆಗೆ ಅವರಿಂದ ಅಂತರವನ್ನ ಕೈಕೊಳ್ಳಲಾಗಿದೆ. ಒಂದು ಅರ್ಥದಲ್ಲಿ ಅವರನ್ನ ಏನು ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ, ಆದ್ರೆ ಪಕ್ಷದಿಂದ ದೂರ ಇಡುವಂತ ಕೆಲಸವನ್ನ ಜೆಡಿಎಸ್ ನಾಯಕರುಗಳು ಮಾಡಿದ್ದಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.